ನಮಸ್ಕಾರ ಎಲ್ರಿಗೂ. ನಾನು ಸುಪ್ರೀತಾನಂದ ಸ್ವಾಮಿ. ಇದು ಮೈಸೂರು ಮದ್ದೂರಮ್ಮ ಬೋರಮ್ಮ ಲೇಔಟ್. ಶ್ರೀರಾಮ್ಪುರ ರಿಂಗ್ ರೋಡಿಂದ ಅಬೌಟ್ ಅರ್ಧ ಕಿಲೋಮೀಟ್ರಲ್ಲಿದೆ. ಇವಾಗ ನನ್ನ ಹಿಂಭಾಗದಲ್ಲಿ ತಮಗೆ ಕಾಣ್ತಾ ಇರುವಂತಹ ಸೈಟು 4086 ಸ್ಕ್ವೇರ್ ಫೀಟ್, 4086 ಸ್ಕ್ವೇರ್ ಫೀಟು. ಅಂದರೆ 50-80ಗೂ ಸ್ವಲ್ಪ ದೊಡ್ಡದಿರುವಂಥದ್ದು. ಏನು ಈ ಮನೆ ಇದೆ, ಮನೆ ಪಕ್ಕದಿಂದ ಸೈಟ್ ಸ್ಟಾರ್ಟ್ ಆಗಿ ಏನು ಕಲ್ಲುಗಳು ಹಾಕಿದ್ದಾರೆ, ಈಗ ಮಾರ್ಕಿಂಗ್ ಬೌಂಡ್ರಿ ಮಾರ್ಕ್ ಮಾಡಿದ್ದಾರೆ. ಸ್ವಲ್ಪ ಸ್ಕ್ಯೂ ಅಂದರೆ ಸ್ವಲ್ಪ ಕೋಚ್ ಇರುವಂತಹ ನಿವೇಶನ ಇದು. ಸೇಲ್ಗಿದೆ ಮೈಸೂರು ಮಧ್ಯಭಾಗದಿಂದ. ಈ ಲೊಕೇಶನು ಎಕ್ಸಾಕ್ಟ್ಲಿ 11 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ವಿವೇಕಾನಂದ ನಗರ ಸರ್ಕಲ್ ಅಥವಾ ಯೂನಿವರ್ಸಿಟಿ ಲೇಔಟು, ವಿವೇಕಾನಂದ ಸರ್ಕಲಿಂದ ದಿಸ್ ಲೊಕೇಶನ್ ಏನು ಈ ಸೈಟ್ ಸೇಲ್ಗಿದೆ ಅಂತ ಹೇಳ್ತೀನಿ, ಅಬೌಟ್ 3.5 ಕಿಲೋಮೀಟ್ರ್ ಆಗುತ್ತೆ. ಶ್ರೀರಾಮ್ಪುರ 2ನೇ ಹಂತ, ಅಂದರೆ ಮೈಸೂರು ಶ್ರೀರಾಮ್ಪುರ 2ನೇ ಹಂತ ವಿವೇಕಾನಂದ ನಗರ ಸರ್ಕಲ್ ಪಕ್ಕದಲ್ಲಿದೆಯಲ್ಲ, ಅಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಲೇಔಟ್ ಏನಿದೆ ರಿಂಗ್ ರೋಡಲ್ಲಿರೋದು, ಇದು ರಿಂಗ್ ರೋಡ್ ಪಕ್ಕಕ್ಕೆ ಹಾರ್ಡ್ಲಿ ಅಬೌಟ್ ಇಲ್ಲಿಂದ ನಾನೇನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಈ ಸೈಟ್ ಒಳಗೆ ಬಂದಿದ್ದೀನಿ, ಇಲ್ಲಿಂದ ಹಾರ್ಡ್ಲಿ ಅಬೌಟ್ ಒಂದು 200 to 300 ಮೀಟರ್ಸ್. ಹೇಳೋದಲ್ಲ ಸ್ವಲ್ಪ ಸ್ಲ್ಯಾಂಟ್ ಆಗಿದೆ ಅಂತ ನೋಡಿ, ಇದ್ದೇನೆ. ಸೊ ಸೈಟು ಸ್ಕ್ಯೂ ಇದೆ. ಸ್ಕ್ಯೂ ಅಂತಂದರೆ ಸ್ಕ್ವಯರ್ ಆಗಿಲ್ಲ ಸ್ವಲ್ಪ, ಬಟ್ ಆದರೆ ನೀವು ಇದನ್ನು ಮನೆ ಕಟ್ಟೋರು ಒಂದು ಒಳ್ಳೆ ಗಾರ್ಡನ್ ಏರಿಯಾ ಮಾಡ್ಕೋಬೇಕು ಅಂದರು ಈ ಪೋರ್ಷನ್ನ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬೋದು. ಇಟ್ ಇಸ್ ನಾಟ್ ಎ ವೇಸ್ಟ್ ಅಂತ ಜಾಗ ಅಲ್ಲ, ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬೋದು. ಮನೆಯೊಳಗೆ ಗಾರ್ಡನ್ ಸ್ಪೇಸು ಅಥವಾ ಫೌಂಟೇನು, ಡ್ರೈ ಗಾರ್ಡನ್ ಮಾಡ್ಕೊಳ್ಳೋರು, ಅಥವಾ ಮನೆಯೊಳಗೆ ಡ್ರೈ ಗಾರ್ಡನ್ ಇರುತ್ತೆ, ಕೊತ್ತಂಬರಿ ಸೊಪ್ಪು ಬೆಳಿಬೇಕು ಅಂತಿರ್ತೀರಾ, ಲೈಟಾಗಿ ಒಂದು ಸ್ಮಾಲ್ ತರಕಾರಿಗಳೆಲ್ಲ ಬೆಳಿಬೇಕು ಅಂದರೆ ಈ ಪೋರ್ಷನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ನೋಡಿ ನಾನು ಹೇಳಿದ್ನಲ್ಲ ಸೈಟ್ ಹೇಗಿದೆ ಅಂದರೆ ನೋಡಿ, ಈ ಆ್ಯಂಗಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಏನು ಈ ಕಲ್ಲುಗಳು ಹಾಕಿದ್ದಾರೆ, ಇದು ಸ್ವಲ್ಪ ಸ್ಕ್ಯೂ ಇರುವಂತಹ ಸೈಟು. ಮನೆ ಕಟ್ಕೋಬೇಕು ನೋಡಿ, ಇದೆಲ್ಲ ಸ್ಯಾಂಡಲ್ವುಡ್ ಲೇಔಟ್ ಅಂತ ಇದರ ಹೆಸರು. ಪಕ್ಕದ್ದು ಮೈಸೂರು ಭಾಳ ಜನ ಗೊತ್ತಿರುತ್ತೆ ಸ್ಯಾಂಡಲ್ವುಡ್ ಲೇಔಟ್ ಅಂದರೆ, ರಿಂಗ್ ರೋಡ್ ಪಕ್ಕದಲ್ಲಿ ಅದ್ರ ಪಕ್ಕಕ್ಕೆ ಹೊಂದ್ಕೊಂಡಿದೆ. ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಈ ಸೈಟ್ ಮುಂದೆ ಪಾರ್ಕ್ ಇದೆ. ಇನ್ನೆಂದಿಗೂ ನಿಮಗೆ ಪಾರ್ಕಿಂಗ್ ತೊಂದರೆ ಆಗಲ್ಲ, ಯಾಕೆಂದರೆ ಪಾರ್ಕ್ ಇರೋದ್ರಿಂದ ನೀವು ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗಲ್ಲ. ಇದ್ರ ಮುಂದೆ ಇರೋವಂಥದ್ದು ಇವಾಗ ನೋಡಿ, ದಿಸ್ ಅಬೌಟ್ 30-35 ಅಡಿ ರಸ್ತೆ, ಬಿಗ್ ರೋಡೇ. ಪಾರ್ಕಿಂಗ್ ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಇದು ಪಾರ್ಕು ಮೇಂಟೈನ್ ಮಾಡಿಲ್ಲ. ಬೋರಸ್ಗಳು ಇವಾಗ ಮನೆ ನೀವು ಯಾರೋ ತೊಗೋತಾರೆ, ಈ ಮನೆಯವರಿದ್ದಾರೆ ನೀವೆಲ್ಲ ಸೇರ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ಬಿಟ್ರೆ ಭಾಳ ಚೆನ್ನಾಗಿ ಆಗುತ್ತೆ. 50-80ಲಿ ಯಾವತ್ತೂ ಪಾರ್ಕಿಂಗ್ ಪ್ರಾಬ್ಲಮ್ ಬರಲ್ಲ, ಯಾಕಂದರೆ ಯೂಶ್ವಲಿ ಮನೆ ಕಟ್ಟೋರು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡ್ತಾರೆ. 50-80ಲಿ ಒಂದು 2 ಇನೋವಾನೋ ಫಾರ್ಚುನೋ ಬಿಗ್ಗರ್ ಕಾರ್ಸ್ ನಿಲ್ಸ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಂಬಿಡ್ತಾರೆ. ಯಾವಾಗಲೂ ಮನೆ ಒಳಗೆ ಕಾರ್ ಹಾಕೋಕ್ಕಾಗಲ್ಲ. ಸೊ ಮನೆ ಮುಂದೆ ಪಾರ್ಕ್ ಇದ್ದರೆ ಒಂದು ಗಾಳಿ ಮತ್ತು ಬೆಳಕು, ಇನ್ನೊಂದು ಪಾರ್ಕಿಂಗು. ಸೊ ಈ ಮೂರು ಸಹ ತೊಂದರೆ ಇರಲ್ಲ. ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ 4086 ಸ್ಕ್ವೇರ್ ಫೀಟು ಮೈಸೂರಲ್ಲಿರುವಂಥ ಸೈಟ್ ಸೇಲ್ಗಿದೆ. ಮನೆ ಕಟ್ಕೊಳ್ಳಿಕ್ಕೆ ಭಾಳ ಯೋಗ್ಯವಾಗಿರುವಂತಹ ಸ್ಥಳ. ವಾಟರ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಲೇಔಟಿಂದ ನೀರಿದೆ, ಬೋರ್ವೆಲ್ ಹಾಕಿದ್ರೆ ಒಳ್ಳೆ ನೀರು, ವಾಟರ್ ಸೋರ್ಸ್ ಇದೆ. ಕನೆಕ್ಟಿವಿಟಿ ರಿಂಗ್ ರೋಡಿಗೆ ಹಾರ್ಡ್ಲಿ ಅಬೌಟ್ ನಿಮಗೆ ಒಂದು 200 to 300 ಮೀಟರ್ಸ್ ಅಷ್ಟೇ, ಅರ್ಧ ಕಿಲೋಮೀಟರ್ ದೂರ ಆಗ್ಬಿಡುತ್ತೆ. ಒಂದು 200-300 ಮೀಟರ್ಸಲ್ಲಿರುವಂತಹ ಸೈಟ್ ಇದು. ನಾರ್ತ್ ಫೇಸಿಂಗ್ ಸೈಟ್, ಹೇಳಿರಲಿಲ್ಲ, ನಾರ್ತ್ ಫೇಸಿಂಗ್ ಸೈಟ್ ಇದು. ಆಲ್ಮೋಸ್ಟ್ 4000+ ಸ್ಕ್ವೇರ್ ಫೀಟ್ ಇರುವಂತಹ ಸೈಟು ಸೇಲ್ಗಿದೆ. ವೀಕ್ಷಕರೇ, ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮನೆ ಕಟ್ಕೊಳ್ಳೋಕ್ಕೆ ಅಂದರೆ ಇಮ್ಮಿಡಿಯೇಟಾಗಿ ಮನೆ ಕಟ್ಕೊಳ್ಳೋಕೆ ಭಾಳ ಸೂಕ್ತವಾದ ಪ್ರಶಾಂತವಾಗಿರುವಂತಹ ಜಾಗ ಮದ್ದೂರಮ್ಮ ಬೋರಮ್ಮ ಲೇಔಟಲ್ಲಿ ಸೈಟು ಇದು. ನಾರ್ತ್ ಫೇಸಿಂಗ್ ಸೇಲ್ಗಿದೆ. ಇದನ್ನು ನೋಡಿ ನಮಗೆ ಬೇಕು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ಬಂದು ನೀವು ಸೈಟ್ ನೋಡ್ಬೋದು. ನೇರವಾಗಿ ಮಾಲೀಕರ ಹತ್ರ ನಿಮಗೆ ಮಾತಾಡಲಿಕ್ಕೂ ಸಹ ಇಲ್ಲಿ ಅವಕಾಶ ಇದೆ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ಸೈಟ್ಗಳನ್ನ ತೊಗೊಂಡು ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.